ಪೂರ್ಣಿಮಾ ಕಿಶೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಬಂಗಡೆ ಮೀನಿನ ಸುಕ್ಕವನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ. ನಾರ್ಮಲಾಗಿ ನಾವು ಚಿಕನ್ ಸುಕ್ಕವನ್ನು ಮಾಡ್ತಾ ಇರ್ತೇವೆ, ಆದರೆ ಇವತ್ತು ಸ್ಪೆಷಲ್ಲಾಗಿ ಬಂಗಡೆ ಮೀನಿನ ಸುಕ್ಕ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ಸುಕ್ಕವನ್ನು ಮಾಡಲಿಕ್ಕೆ ನಾನು 2 ಬಂಗಡೆ ಮೀನನ್ನು ತಗೊಂಡಿದ್ದೇನೆ. ಇದನ್ನ ಕಟ್ ಮಾಡಿ ನೀಟಾಗಿ ತೊಳೆದಿಟ್ಕೊಂಡಿದ್ದೇನೆ. ಸುಕ್ಕ ಮಾಡಲಿಕ್ಕೆ ಮೊದಲನೇದಾಗಿ ಈ ಮೀನನ್ನು ಸರಿಯಾಗಿ ಬೇಯಿಸ್ಕೊಳ್ಬೇಕು. ಇಲ್ಲಿ ಒಂದು ಪಾತ್ರೆಗೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಈಗ ನೋಡಿ, ಇದು ಸರಿಯಾಗಿ ಬೆಂದಿದೆ. ಈ ಒಂದು ಸುಕ್ಕವನ್ನು ನೀವು ಎಲ್ಲ ಮೀನುಗಳಲ್ಲೂ ಮಾಡ್ಬೋದು, ಆದರೆ ಈ ಮುಳ್ಳು ಕಡಿಮೆ ಇರ್ತದಲ್ಲ, ಆ ಮೀನಲ್ಲಿ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಈ ಸುಕ್ಕ ಅದರಲ್ಲಿ ಮುಳ್ಳೆಲ್ಲ ಸಿಕ್ಕಿದಾಗ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಮುಳ್ಳು ಕಡಿಮೆ ಇರುವಂತಹ ಮೀನಲ್ಲಿ ಮಾಡಿದರೆ ಒಳ್ಳೆಯದು. ಈಗ ಈ ಸುಕ್ಕಕ್ಕೆ ಮಸಾಲೆಯನ್ನು ನಾವು ತಯಾರು ಮಾಡಿಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಮೆಣಸನ್ನು ತಗೊಂಡಿದ್ದೇನೆ. ಇಲ್ಲೊಂದು 10ರಿಂದ 12 ಮೆಣಸಾಗುವಷ್ಟು ನಾನು ಮೆಣಸನ್ನು ತಗೊಂಡಿದ್ದೇನೆ. ನೀವು ನಿಮ್ಮ ಎಷ್ಟು ಮೀನು ಹಾಕ್ಕೊಂಡಿದ್ದೀರಾ ಆ ಒಂದು ಕ್ವಾಂಟಿಟಿ ಮೇಲೆ ನೀವಿಲ್ಲಿ ಸಾಮಾನುಗಳನ್ನ ತಗೊಳ್ತಾ ಹೋಗಬೇಕು. ಹಾಗೆ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ. ಇವೆಲ್ಲವನ್ನು ನಾನು ಈಗಾಗಲೇ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಹಾಗೆ ಒಂದು ಸ್ವಲ್ಪ 10 ಕಾಳಾಗುವಷ್ಟು ಕಾಳು ಮೆಣಸು. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು ತಗೊಳ್ತಿದ್ದೇನೆ. ಇದು ಆಪ್ಷನಲ್, ಕೆಲವರಿಗೆ ಅದು ಸ್ಮೆಲ್ ಇಷ್ಟ ಆಗೋದಿಲ್ಲ, ನೀವು ಅದನ್ನ ಸ್ಕಿಪ್ ಮಾಡ್ಕೊಳ್ಬೋದು. ಹಾಗೆ ಒಂದು 3 ದೊಡ್ಡ ಸೈಜ್ನ ಬೆಳ್ಳುಳ್ಳಿಯನ್ನು ತಗೊಳ್ತಾ ಇದ್ದೇನೆ. ಹಾಗೆ ಒಂದು ಸಣ್ಣ ಚೂರು ಶುಂಠಿ. ಹಾಗೆ ಸಣ್ಣ ಚೂರು ಹುಣಸೆ ಹಣ್ಣು. ಒಂದು ಸಣ್ಣ 4 ಚೂರಾಗುವಷ್ಟು ಚಕ್ಕೆ. ಹಾಗೆ 1 ಚಕ್ರ ಮೊಗ್ಗು. ಹಾಗೆ 1 ಏಲಕ್ಕಿ, 1 ಲವಂಗ. ಈಗ ಇದಿಷ್ಟು ಮಸಾಲೆಯನ್ನು ನಾವು ನೀಟಾಗಿ ರುಬ್ಕೊಳ್ಬೇಕು. ಇದನ್ನು ಈಗ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಅದಕ್ಕೆ 1/4 ಸ್ಪೂನ್ ಆಗುವಷ್ಟು ಅರಿಶಿನವನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಈಗ ನಾವು ಇದಕ್ಕೆ ಹಾಕುವಂತಹ ತೆಂಗಿನಕಾಯಿಯನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಸುಕ್ಕ ಮಾಡ್ತಿರೋದ್ರಿಂದ ನಾವು ಫ್ರೈ ಮಾಡಿ ಹಾಕಿದಾಗ ಅದರ ಘಮ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಒಂದು ಕಾಯಲ್ಲಿ ಅರ್ಧ ಕಡಿಯಾಗುವಷ್ಟು ಕಾಯಿಯ ತುರಿಯನ್ನು ನಾನಿಲ್ಲಿ ಹುರಿದುಕೊಳ್ತಿದ್ದೇನೆ. ಈಗ ನಾವು ಈಗಾಗಲೇ ಏನು ಅದನ್ನು ಬೇಯಿಸಿಟ್ಕೊಂಡ್ವಿ, ಆ ಮೀನನ್ನು ಈಗ ನಾವು ಬಿಡಿಸ್ಕೊಳ್ಬೇಕು. ಅದೇ ಬಿಡಿಸ್ಕೊಳ್ಳುವಾಗ ನೀವು ತುಂಬ ಜಾಗ್ರತೆಯಿಂದ ಬಿಡಿಸ್ಕೊಳ್ಳಿ, ಮುಳ್ಳು ಒಂದು ಕೂಡ ಸೇರದೇ ಇರೋ ಹಾಗೆ. ಯಾಕಂದರೆ ಅದು ಸುಕ್ಕದಲ್ಲಿ ಮತ್ತು ಮಿಕ್ಸ್ ಆದರೆ ನಮಗೆ ತಿನ್ನುವಾಗ ಕಷ್ಟ ಆಗ್ತದೆ. ಹಾಗಾಗಿ ಒಂದೇ ಮುಳ್ಳು ಅದರಲ್ಲಿ ಸಿಗದೇ ಇರೋ ಹಾಗೆ ನೀಟಾಗಿ ಇದನ್ನು ಬಿಡಿಸ್ಕೊಳ್ಳಿ. ಈಗ ಸುಕ್ಕ ಮಾಡಿಕೊಳ್ಳಿಕ್ಕೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಒಂದು 4 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಇಲ್ಲಿ ನಾನು ಹಾಕಿದ್ದೇನೆ. ನೀವು ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದು. ಆ ಎಣ್ಣೆ ಕಾದ ನಂತರ ಹಚ್ಚಿರುವಂತಹ ಈರುಳ್ಳಿಯನ್ನು ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಫ್ರೈ ಆದ ನಂತರ ನಾವೇನೀಗ ಮೀನನ್ನು ಬಿಡಿಸಿಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕಬೇಕು. ಮೀನು ಹಾಕಿದ ನಂತರ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ಅದು ಮೀನೆಲ್ಲ ಪುಡಿ ಪುಡಿ ಆಗ್ತದೆ, ಹಾಗಾಗಿ ನಿಧಾನವಾಗಿ ಅದನ್ನು ತಿರುಗಿಸ್ಕೊಳ್ಳಿ. ಮೀನು ಹಾಕಿದ ನಂತರ ಹೆಚ್ಚೊತ್ತು ನೀವು ಅದನ್ನು ತಿರುಗಿಸೋದು ಬೇಡ. ನಾವು ಮೀನನ್ನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರೋದ್ರಿಂದ ಅದನ್ನು ಹೆಚ್ಚು ತಿರುಗಿಸ್ಬೇಕಂತೇಳಿ ಇಲ್ಲ. ಅದಾದ ನಂತರ ನಾವೀಗಾಗಲೇ ಏನು ಹುರಿದಿಟ್ಕೊಂಡ್ವಿ ತೆಂಗಿನ ತುರಿಯನ್ನು, ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ನಾವೀಗಾಗಲೇ ಏನು ಅದಕ್ಕೆ ಮಸಾಲೆಯನ್ನು ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಈಗ ನಾವಿದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ನೀವು ಖಾರ ನೋಡಿ ಸೇರಿಸ್ಕೊಳ್ಳಿ ಎಷ್ಟು ಬೇಕು ಅಂತ. ಇಲ್ಲಿ ಸ್ವಲ್ಪ ನೀರನ್ನು ಹಾಕಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಯಾವ ನೀರನ್ನು ಬಳಸ್ತಾ ಇದ್ದೇನೆ ಅಂತೇಳಿ ಹೇಳಿದರೆ, ಮೀನನ್ನು ಬೇಯಿಸಲಿಕ್ಕೆ ಇಟ್ಟಿರುವಂತಹ ನೀರನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಯಾಕಂದರೆ ಅದು ಅಲ್ಲಿ ಆಲ್ರೆಡಿ ಅದರಲ್ಲಿ ಮೀನಿನ ಅಂಶ ಇರೋದ್ರಿಂದ ನಾವು ನೀರನ್ನು ಬಳಸೋದಕ್ಕಿಂತ ಈ ನೀರನ್ನು ಬಳಸಿದಾಗ ಅದು ರುಚಿಯಾಗಿರ್ತದೆ. ಹಾಗಾಗಿ ನೀವು ಅದೇ ನೀರನ್ನು ಬಳಸ್ಕೊಳ್ಳಿ. ಈಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು
ಬೇಕಾದರೆ ಒಂದು ಸ್ವಲ್ಪ ಖಾರ ಮಿಕ್ಸ್ ಮಾಡಿಕೊಳ್ಳಿ, ಮಿಕ್ಸ್ ಮಾಡುವಾಗ ನಿಮ್ಗೆ ಗೊತ್ತಾಗ್ತದೆ. ಮತ್ತು ಉಪ್ಪನ್ನು ನೋಡಿಕೊಂಡು ಉಪ್ಪನ್ನು ಕೂಡ ನೀವು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ. 10 ನಿಮಿಷ ಮುಚ್ಚಳವನ್ನು ಮುಚ್ಚಿ ನೀವು ಬೇಯಿಸಿ ನಂತರ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಬೆರೆಸಿದರೆ ನಮ್ಮ ಬಂಗುಡೆ ಮೀನಿನ ಸುಕ್ಕ ಅನ್ನೋದು ರೆಡಿ ಆಗ್ತದೆ. ನೋಡಿದ್ರಲ್ಲ ಬಂಗುಡೆ ಮೀನಿನ ಸುಕ್ಕವನ್ನು ಹೇಗೆ ಮಾಡೋದು ಅಂತೇಳಿ. ಯಾವಾಗಲೂ ನಾವು ಫ್ರೈ ಮಾಡ್ತಾ ಇರ್ತೇವೆ, ಹಾಗೆ ಸಾರು ಮಾಡ್ಕೊಳ್ತಾ ಇರ್ತೇವೆ ಮೀನುಗಳಿಂದ. ಈ ಥರ ಸುಕ್ಕವನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ, ತುಂಬ ರುಚಿಕರವಾಗಿರ್ತದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.